ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಈ ಒಂದು ಬಿಜೆಪಿಯ ಸ್ಟ್ರಾಟಜಿ ಏನು ಅವ್ರ ಲೆಕ್ಕಾಚಾರ ಏನು? ಸಹಜವಾಗಿ ಬೆಂಗಳೂರಿಂದ ಮಾಡಬೇಕಾಗಿತ್ತು ಪಾದಯಾತ್ರೆ ಬಳ್ಳಾರಿಗೆ, ಆದರೆ ಇದು ಒಂದು ರೀತಿ ಕಲ್ಯಾಣ ಕರ್ನಾಟಕ ಭಾಗವನ್ನು ಹಿಡಿದಿಟ್ಟುಕೊಳ್ಳುವಂತಹ ಬಹುದೊಡ್ಡ ಪ್ರಯತ್ನ. ಈ ಹಿನ್ನೆಲೆಯಲ್ಲಿ 42 ವಿಧಾನಸಭಾ ಕ್ಷೇತ್ರ ಬರುತ್ತೆ 7 ಜಿಲ್ಲೆಗಳಿಂದ, ಅಂದರೆ ಕಲ್ಯಾಣ ಕರ್ನಾಟಕ 7 ಜಿಲ್ಲೆಗಳಿಂದ 42 ವಿಧಾನಸಭಾ ಕ್ಷೇತ್ರ ಬರುತ್ತೆ. ಇದರಲ್ಲಿ 2023ರಲ್ಲಿ ಅತಿ ಹೆಚ್ಚು ಸ್ಥಾನವನ್ನು ಕಾಂಗ್ರೆಸ್ ಗೆದ್ದಿತ್ತು. ಆಲ್ಮೋಸ್ಟ್ 25ಕ್ಕೂ ಹೆಚ್ಚು ಸೀಟ್ಗಳನ್ನು ಕಾಂಗ್ರೆಸ್ ಗೆದ್ದಿತ್ತು. ಜೊತೆಗೆ ಈ ಒಂದು ಭಾಗದಲ್ಲಿ SC/ST ರಿಸರ್ವೇಷನ್ ಕಾನ್ಸ್ಟಿಟ್ಯೂನ್ಸಿಗಳು ಜಾಸ್ತಿ ಬರುತ್ತೆ. ಸೊ ಇದೆಲ್ಲವನ್ನ ಪರಿಗಣನೆಗೆ ತೆಗೆದುಕೊಂಡು ಬಿಜೆಪಿ ಈಗ ಪಾದಯಾತ್ರೆಯನ್ನು ಘೋಷಣೆ ಮಾಡಿದೆ. ಅದು ಕೂಡ ರಾಯಚೂರಿಂದ ಕೊಪ್ಪಳ ಮಾರ್ಗವಾಗಿ ಬಳ್ಳಾರಿಗೆ. ಸೊ ಏನು ಬಿಜೆಪಿಯ ಲೆಕ್ಕಾಚಾರ, ಏನು ಗೇಮ್ ಪ್ಲಾನ್ ಇದೆ ಅಂತ ನೋಡೋದಾದರೆ ಒಂದೊಂದಾಗಿನೇ. ಸೊ ಕಲ್ಯಾಣ ಕರ್ನಾಟಕವನ್ನೇ ಪಾದಯಾತ್ರೆಗೆ ಬಿಜೆಪಿ ಆಯ್ಕೆ ಮಾಡಿಕೊಂಡಿದೆ, ಈಗಾಗಲೇ ಹೇಳಿದೆ ನಾನು. ಈಗ ಬಂದಿರತಕ್ಕಂಥ ಆರೋಪ ವಾಲ್ಮೀಕಿ ಸಮುದಾಯದ ಹಣವನ್ನು ಅಕ್ರಮವಾಗಿ ಬಳಕೆ ಮಾಡಿಕೊಂಡಿದ್ದಾರೆ, ಅದು ಸಚಿವ ನಾಗೇಂದ್ರ ವಿರುದ್ಧ. ಹೀಗಾಗಿನೇ ನಾಯಕ ಸಮುದಾಯದ ಪ್ರಭಾವ ಇರತಕ್ಕಂಥ ಜಿಲ್ಲೆಗಳಲ್ಲಿ ಈ ಒಂದು ಪಾದಯಾತ್ರೆ ಮಾಡ್ತಾ ಇದೆ ಬಿಜೆಪಿ. ಸ್ವತಃ ನಾಗೇಂದ್ರ ಅವರ ಸ್ವಂತ ಜಿಲ್ಲೆ ಬಳ್ಳಾರಿಯಲ್ಲಿ ಪಾದಯಾತ್ರೆಯನ್ನು ಮುಗಿಸಿ ಬಹುದೊಡ್ಡ ಸಮಾವೇಶವನ್ನು ಮಾಡುವ ಮುಖಾಂತರ ನಾಗೇಂದ್ರಗೆ ಟಕ್ಕರ್ ಕೊಡುವಂಥ ಪ್ಲಾನ್ ಬಿಜೆಪಿದು. ಸೊ ವಾಲ್ಮೀಕಿ ನಿಗಮ, ನಾಯಕ ಸಮುದಾಯದವರಾಗಿರ್ತಕ್ಕಂಥ ನಾಗೇಂದ್ರ, ಇದೆಲ್ಲವನ್ನು ಪರಿಗಣನೆ ಮಾಡಿಕೊಂಡು ಬಿಜೆಪಿ ಇದನ್ನು, ಅಂದರೆ ನಾಯಕ ಸಮುದಾಯಕ್ಕೆ ಕಾಂಗ್ರೆಸ್ ಹಾಗೂ ನಾಗೇಂದ್ರ ಅವರು ಅನ್ಯಾಯ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ. ಹೀಗಾಗಿನೇ ನಂಬಿ ನಿಮಗೆ ಮೋಸ ಮಾಡಿದ್ದಾರೆ, ಹಾಗಾಗಿ ಕಾಂಗ್ರೆಸ್ಸನ್ನು ಅಥವಾ ನಾಗೇಂದ್ರ ನಂಬೇಡಿ ಅನ್ನೋದನ್ನ ಒಂದು ಪ್ಲಾನ್ ಮಾಡಿ ಜನರ ಮನಸ್ಸಿಗೆ ತುಂಬಬೇಕು ಅನ್ನೋ ಕಾರಣಕ್ಕಾಗಿ ಈ 3 ಜಿಲ್ಲೆಗಳಲ್ಲಿ ಪಾದಯಾತ್ರೆಗೆ ಬಿಜೆಪಿ ಪ್ಲಾನ್ ಮಾಡಿದೆ. ರಾಯಚೂರು, ಕೊಪ್ಪಳ, ಬಳ್ಳಾರಿ ಈ 3 ಜಿಲ್ಲೆಗಳಲ್ಲಿ ಈ ಪಾದಯಾತ್ರೆ ಹಾದು ಹೋಗುತ್ತೆ. ಆಲ್ಮೋಸ್ಟ್ 9 ವಿಧಾನಸಭಾ ಕ್ಷೇತ್ರಗಳಿಗೆ ಬರುತ್ತೆ. ಬಟ್ 9 ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಪಾದಯಾತ್ರೆ ಆಗುತ್ತೆ, ಆ 9 ವಿಧಾನಸಭಾ ಚುನಾವಣೆಗಳ ಕ್ಷೇತ್ರಗಳಿಗೆ ಮಾತ್ರ ಪರಿಣಾಮ ಬೀರುತ್ತೆ ಅಂತಲ್ಲ, ಅಕ್ಕಪಕ್ಕದ ಕ್ಷೇತ್ರಗಳಿಗೆ, ಅಕ್ಕಪಕ್ಕದ ಜಿಲ್ಲೆಗಳಿಗೂ ಕೂಡ ಈ ಒಂದು ಪಾದಯಾತ್ರೆ ದೊಡ್ಡ ಎಫೆಕ್ಟ್ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ. ಜೊತೆಗೆ ಈ 3 ಜಿಲ್ಲೆಗಳಲ್ಲಿ 17 ವಿಧಾನಸಭಾ ಕ್ಷೇತ್ರ ಬರುತ್ತೆ. ಈ 17 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ವಾಲ್ಮೀಕಿ ಸಮುದಾಯ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ. ಸೊ ಹೀಗಾಗಿನೇ ಈ ಒಂದು ಕ್ಷೇತ್ರಗಳಲ್ಲಿ ಈ ಪಾದಯಾತ್ರೆಗೆ ಪ್ಲಾನ್ ಮಾಡಿದೆ. ಸೊ ಜೊತೆಗೆ ರಾಯಚೂರು, ಮಸ್ಕಿ, ಮಾನ್ವಿ, ಲಿಂಗಸ್ಗೂರು, ಸಿಂಧನೂರು, ಆಮೇಲೆ ಬಳ್ಳಾರಿಯ ಕಂಪ್ಲಿ, ಬಳ್ಳಾರಿ ನಗರ, ಬಳ್ಳಾರಿ ಗ್ರಾಮಾಂತರ, ಇಷ್ಟೆಲ್ಲವೂ ಕೂಡ ವಾಲ್ಮೀಕಿ ಸಮುದಾಯ ನಿರ್ಣಾಯಕ ಆಗಿರ್ತಕ್ಕಂಥ ಕ್ಷೇತ್ರಗಳು. ಸೊ ಇವರ ಪಾದಯಾತ್ರೆ ಇದೇ ರೀತಿಯಾಗಿ ಸಾಗುತ್ತೆ. ಸೊ ಹೀಗಾಗಿ ಬಿಜೆಪಿ ರಾಯಚೂರಿಂದ ಕೊಪ್ಪಳ ಮಾರ್ಗವಾಗಿ, ಕೊಪ್ಪಳ ಜಿಲ್ಲೆಗೆ ಹೋಗುತ್ತೆ, ಕೊಪ್ಪಳಕ್ಕೆ ಹೋಗಲ್ಲ, ಕೊಪ್ಪಳ ಜಿಲ್ಲೆ ಮಾರ್ಗವಾಗಿ ಬಳ್ಳಾರಿಗೆ ಎಂಟ್ರಿ ಕೊಟ್ಟು ಸುಮಾರು 170ರಿಂದ 180 ಕಿಲೋಮೀಟರ್ ಮಾರ್ಗ ಇದು. 10 ದಿನಗಳ ಕಾಲ ಸೆಪ್ಟೆಂಬರ್ 1ನೇ ತಾರೀಕಿಂದ ಮಾರ್ಗ ಇದು ಬ್ಲೂ ಪ್ರಿಂಟ್ ರೆಡಿ ಆಗಿದೆ. ಸೊ ಮಾರುತಿ, ನಾವು ಹಿಂದೆ ಹಿಸ್ಟ್ರಿಗೆ ಹೋಗೋಕ್ಕೂ ಮುಂಚೆ ಈಗೇನು ಬಿಜೆಪಿ ಪಾದಯಾತ್ರೆ ಮಾಡಬಾರ್ದಾ ಅನ್ನೋ ಚರ್ಚೆ ಆಗ್ತಾ ಇತ್ತು. ಅವರು ವೆಯ್ಟ್ ಮಾಡ್ತಾಯಿದ್ರು ಅಧಿವೇಶನ ಮುಗಿಲಿ ಅಂತ. ಒಂದು ವೇಳೆ ಅಧಿವೇಶನದಲ್ಲಿ ಏನು ಪ್ರತಿಭಟನೆ ಮಾಡೋಕ್ಕೆ ನಿರ್ಧಾರ ಮಾಡಿದ್ರು, ಪ್ರತಿಭಟನೆ ಆಯಿತು, ಗಲಾಟೆ ಆಯಿತು, ಗೊಂದಲ ಆಯಿತು, ಎಲ್ಲವೂ ಆಯಿತು. ಬಟ್ BJP ಮತ್ತು JDSನ ಎರಡೂ ಪಕ್ಷಗಳ ಏನು ಬೇಡಿಕೆ ಇತ್ತು, ಆ ಬೇಡಿಕೆಗೆ ಕಾಂಗ್ರೆಸ್ ಆಗಲಿ, ಕಾಂಗ್ರೆಸ್ ನಾಯಕರಾಗಲಿ, ಸರ್ಕಾರ ಆಗಲಿ ಮಣಿಲಿಲ್ಲ. ನಾಗೇಂದ್ರನ ಎಲ್ಲರೂ ಡಿಫೆಂಡ್ ಮಾಡಿಕೊಂಡ್ರು. CM DK ಶಿವಕುಮಾರ್ ಆಗಿ, DCM ಪರಮೇಶ್ವರ್ ಆದಿಯಾಗಿ ಎಲ್ಲ ನಾಯಕರು ಡಿಫೆಂಡ್ ಮಾಡಿಕೊಂಡ್ರು. ಇನ್ನು ಆರೋಪಿ ಅಷ್ಟೇ, ತನಿಖೆ ಆಗಲಿ, ತನಿಖೆ ಬಂದ ಮೇಲೆ ನೋಡೋಣ ಎಷ್ಟು ಜನ ಆರೋಪಿಗಳಿಲ್ಲ. ಭಾರತ ರಾಜಕಾರಣ ನೋಡ್ಕೊಂಡ್ರೆ 50% ಎಲ್ಲ ರಾಜಕಾರಣಿಗಳ ಮೇಲೆ ಆರೋಪಗಳಿದ್ದಾವೆ. ರಾಜೀನಾಮೆ ಯಾಕೆ ಕೇಳ್ತೀರಾ ನೀವು ಅನ್ನೋ ಥರ ಹೇಳಿದ್ರು, ಕೌಂಟ್ರ್ ಕೊಟ್ಟರು. ವೆಸ್ಟ್ ಬೆಂಗಾಲ್ CMಗೆ ಅವ್ರು ರಾಜೀನಾಮೆ ಕೊಡಲಿ ಅಂದರು, ಅಸ್ಸಾಂ CM ರಾಜೀನಾಮೆ ಕೊಡಲಿ, ಇದೆಲ್ಲವೂ ಕೂಡ ಆಯಿತು. ಸೊ ಇದ್ಯಾವುದೂ ಆಗಲಿಲ್ಲ. ಈಗ ಪಾದಯಾತ್ರೆನ ಅನೌನ್ಸ್ ಮಾಡಿದೆ. ಈ ಪಾದಯಾತ್ರೆ ಮುಖಾಂತರ ಒಂದು 2-3 ಗೊಂದಲಗಳಿಗೆ ನಿವಾರಿಸುವಂತಹ ಪ್ರಯತ್ನವನ್ನು ಬಹುಶಃ BJPನೂ ಮಾಡುತ್ತೆ ಅನಿಸುತ್ತೆ. BJP ಸಮರ್ಥವಾಗಿ ನಾಯಕತ್ವದ ಗೊಂದಲ ಇದೆ ಅನ್ನೋ ಲೆಕ್ಕಾಚಾರ ಇತ್ತು. ಸೊ ವಿಜಯೇಂದ್ರ ಅದನ್ನ ಅನೌನ್ಸ್ ಮಾಡಿದ್ರು, ಇವತ್ತು ಪಾದಯಾತ್ರೆ ಮಾಡ್ತಾ ಇದ್ದೀವಿ ಅಂತ. ಸೊ 2028ಕ್ಕೆ ಒಂದು ಚುನಾವಣೆಗೆ ಒಂದು ಕಾವು ಮತ್ತಷ್ಟು ಜೋರಾಗಿ, ಅಂದರೆ ಈ ಪಾದಯಾತ್ರೆಯಿಂದ ಚುನಾವಣಾ ಅಖಾಡ ಶುರುವಾಯ್ತಾ ಅಂತ. ಚುನಾವಣಾ ಅಖಾಡ ಶುರು ಮಾಡೋದು ವಿರೋಧ ಪಕ್ಷದಲ್ಲಿದ್ದಾಗ ಇತ್ತೀಚೆಗೆ ಕರ್ನಾಟಕದಲ್ಲಂತೂ ಪಾದಯಾತ್ರೆ ಪಾಲಿಟಿಕ್ಸ್ ಶುರು ಮಾಡ್ತಾ ಇದ್ರು.
ಕಾಂಗ್ರೆಸ್ ಅವರು ಎರಡೆರಡು ಬಾರಿ ಮಾಡಿದ್ರು. 2013ರಲ್ಲೂ ಕೂಡ ಪಾದಯಾತ್ರೆ ನೆಚ್ಕೊಂಡೆ ಅವರು ಬಂದಿದ್ದು. ಅದೇ ರೀತಿ 2023 ಮೊದಲು KPCC ಅಧ್ಯಕ್ಷರಾಗಿದ್ದಂತಹ DK ಶಿವಕುಮಾರ್ ಅವರು ಎರಡೆರಡು ಪಾದಯಾತ್ರೆಗಳನ್ನು ಮಾಡಿ ಅದರಲ್ಲೇ ಯಶಸ್ವಿ ಆದರು. ಇವತ್ತು ಕೂಡ BJP ಅದೇ ಸ್ಟ್ರಾಟಜಿಯನ್ನು ಮುಂದುವರಿಸೋದಕ್ಕೆ ಹೋಗಿದೆ. ಒಂದು ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡೂ ಕಡೆನೂ ಕೂಡ ಭಾಳಷ್ಟು ಬಲವಾಗಿ ಈ ಬಾರಿ ಹಿಂದೆಗಿಂತಲೂ ಕೂಡ ಈ ಬಾರಿ BJP ಅವರ ಸ್ಟ್ರಾಟಜಿ ಚೆನ್ನಾಗಿತ್ತು. ನಾಗೇಂದ್ರ ಅವರ ಪ್ರಕರಣವನ್ನು ಸದ್ದು ಮಾಡಿದ್ದು, ಅದಕ್ಕೆ ಸರ್ಕಾರ ಸೊಪ್ಪಾಗಲಿಲ್ಲ ಅನ್ನೋದು ಬೇರೆ. ಆದರೆ ಯಾರಿಗೆ ಟಚ್ ಮಾಡಬೇಕಾಗಿತ್ತು ಆ ಟಚ್ ಮಾಡೋದ್ರಲ್ಲಿ ವಿಜೇಂದ್ರ ಮತ್ತು ಅಶೋಕ್ ಅವರ ನೇತೃತ್ವದ ಸುನೀಲ್ ಕುಮಾರ್ ನೇತೃತ್ವದ ಟೀಮ್ ಸಕ್ಸಸ್ ಆಯಿತು ವಿಧಾನಸಭೆ ವಿಧಾನ ಪರಿಷತ್ ಎರಡೂ ಕಡೆ. ಆದರೆ ಸರ್ಕಾರ ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳಿಲ್ಲ. ಈಗ BJP ಅವ್ರ ಮುಂದೆ ಇರೋದು ಆಪ್ಷನ್ ಏನು ಅಂತ ಹೇಳಿದ್ರೆ ಜನರ ಮುಂದೆ ಹೋಗಲೇಬೇಕು. ಯಾಕಂತ ಹೇಳಿದ್ರೆ ನಮಗೆ ನಿಮಗಿಂತಲೂ ಇಂಪಾರ್ಟೆಂಟ್ ಜನರು ಅಂತ. ಜನಾಕ್ರೋಶ ವ್ಯಕ್ತವಾದಾಗ ಸಹಜವಾಗಿ ನೀವು ನಾಗೇಂದ್ರ ಅವರನ್ನು ಕೈ ಬಿಡಬೇಕಾಗುತ್ತೆ. ಅದನ್ನು ನಾವು ಆ ಟ್ರೆಂಡನ್ನು ಸೆಟ್ ಮಾಡಬೇಕು ಅನ್ನುವಂಥ ಒಂದು ಚರ್ಚೆ BJP ಪಕ್ಷದಲ್ಲಿ ಇದ್ದದ್ದು ನಿಜ. ಆದರೆ ನೀವು ಹೇಳದಂತೆ ಒಂದು ಕಡೆ ವಿರೋಧ ಪಕ್ಷದ ನಾಯಕ ಸ್ಥಾನ ಆಗಿರ್ಬೋದು, ಮತ್ತೊಂದು ಕಡೆ ರಾಜ್ಯಾಧ್ಯಕ್ಷ ನಾಯಕ ಸ್ಥಾನ ಆಗಿರ್ಬೋದು, ಒಂದಷ್ಟು ಚರ್ಚೆಗಳು ಆಗ್ತಾನೆ ಇದ್ವು, ಸದಾ ಆಗ್ತಾನೆ ಇದ್ವು. ಹೀಗಾಗಿ ಇಬ್ಬರಿಗೂ ಕೂಡ ಒಂದಷ್ಟು ಡೌಟು ಕೂಡ ಇತ್ತು. ಈ ನೆಲೆಯಲ್ಲೇ ಮೊನ್ನೆ ಏಕಾಏಕಿ ದೆಹಲಿಗೆ ಹೋಗಿ ಬಂದರು. ಅದಾದ ಬಳಿಕ ದೆಹಲಿಯ ವರಿಷ್ಠರೇ ಸೂಚನೆ ಕೊಟ್ಟಂತಿದೆ ಪಾದಯಾತ್ರೆ ಮಾಡಿ ಅಂತ. ಹೀಗಾಗಿ ಇವತ್ತು ಅಧಿಕೃತವಾಗಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಪಾದಯಾತ್ರೆಯನ್ನು ಘೋಷಣೆ ಮಾಡಿದ್ದಾರೆ. ಈ ಪಾದಯಾತ್ರೆಯಿಂದ ಖಂಡಿತವಾಗಿ ಕೂಡ ರಾಜ್ಯದಲ್ಲಿ ಎಲೆಕ್ಷನ್ ಮೂರು ಪಕ್ಷಗಳು, ನಾನು BJP ಅಂತ ಅಷ್ಟೇ ಅಲ್ಲ, ಈ ಪಾದಯಾತ್ರೆ ನಾವು ಕೇವಲ BJPಗೆ ಅಷ್ಟೇ ಸೀಮಿತ. ಪಾದಯಾತ್ರೆ BJP ಅವರೇ ಮಾಡ್ಬೋದು, ಅದರ ಜ್ವರ ಸ್ವಲ್ಪ ಕಾಂಗ್ರೆಸ್ ಅವ್ರಿಗೂ ತಟ್ಟುತ್ತೆ. ಶುರು ಮಾಡ್ಕೊಂಡ್ರು ಅಂತ ಹೇಳ್ಬೋದು. ಅದೇ ರೀತಿ JDS ಅವರು ಕೂಡ ಸುಮ್ಮನೆ ಇರೋದಿಲ್ಲ. JDS ಅವ್ರಿಗೂ ಕೂಡ ಆಹ್ವಾನವನ್ನು ಕೊಟ್ಟಿದ್ದಾರೆ. ಆದರೆ ಆ ಭಾಗದಲ್ಲಿ JDS ಅಷ್ಟು ಸ್ಟ್ರಾಂಗ್ ಇಲ್ಲ, ಒಂದೆರಡು ಕ್ಷೇತ್ರಗಳಿಗೆ ಅಷ್ಟೇ ಸೀಮಿತ ಆಗಿರೋದ್ರಿಂದ BJP ಅವರು ಮೊನ್ನೆ ಬಿಡಿದಿದ್ದು JDS ಅವರು ಸಕ್ಸಸ್ ಆಗಿದ್ದಾರೆ. ಅದೇ ಮಾದರಿಯಲ್ಲಿ ನಾವು ಈಗ ನಾಗೇಂದ್ರ ವಿರುದ್ಧ ಬಳ್ಳಾರಿ ಪಾದಯಾತ್ರೆ. ಇಲ್ಲಿ ನಾಗೇಂದ್ರ ಅವರ ವಿರುದ್ಧ ಯಾಕೆ ಬಳ್ಳಾರಿ ಮತ್ತು ರಾಯಚೂರಲ್ಲೇ ನಿಗದಿ ಮಾಡಿದ್ರು ಅಂದರೆ, ಒಂದು ನಾಗೇಂದ್ರ ಅವರು ಬಳ್ಳಾರಿಗೆ ಸೇರಿದಂಥವ್ರು, ಬಳ್ಳಾರಿ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ಸಚಿವರು. ಮತ್ತೊಂದು ಚಿತ್ರದುರ್ಗ, ಬಳ್ಳಾರಿ, ರಾಯಚೂರು, ಕೊಪ್ಪಳ ಅಲ್ಲಿವರೆಗೂ ಕೂಡ ಈ ಸಮುದಾಯದ ಪ್ರಭಾವ ಜಾಸ್ತಿ ಇದೆ. ಈ ಸಮುದಾಯ ಏನು ಬೇಕಿದ್ರೂ ನಿರ್ಧಾರ ಮಾಡ್ಬೋದು. ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ ಕೈ ಹಿಡಿದ್ರೆ ಕಾಂಗ್ರೆಸ್ ಅವ್ರು ಗೆದ್ದು ಬರ್ತಾರೆ, ಒಂದು ಚುನಾವಣೆಯಲ್ಲಿ BJP ಕೈ ಹಿಡಿದ್ರೆ BJP ಗೆದ್ದು ಬಂದಿರುವಂತಹ ಹಲವು ಉದಾಹರಣೆಗಳಿದ್ದಾವೆ. ಆದರೆ ಇತ್ತೀಚೆಗೆ 2013ರಿಂದ ನಾವು ನೋಡಿದಾಗ 2013ರಲ್ಲಿ ಕಾಂಗ್ರೆಸ್ ಹೆಚ್ಚು ಶಾಸಕರು ಕಲ್ಯಾಣ ಕರ್ನಾಟಕ ಭಾಗದ 5 ಜಿಲ್ಲೆಗಳಲ್ಲಿ ಗೆದ್ದರು, ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. 2018ರಲ್ಲಿ ಆ್ಯಂಟಿ ಇನ್ಕಂಪನ್ಸಿ ಇತ್ತು ಕಾಂಗ್ರೆಸ್ಗೆ ಅನ್ನುವಂಥ ಒಂದು ಚರ್ಚೆ ಇದ್ದಾಗಲೂ ಕೂಡ ಕಲ್ಯಾಣ ಕರ್ನಾಟಕದಲ್ಲಿ ಅವ್ರಿಗೆ ಲಾಸ್ ಆಗಲಿಲ್ಲ. ಕರಾವಳಿ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಲಾಸ್ ಆಯಿತು. ಬಟ್ ನಾವು ಕಂಪೇರ್ ಟು 2018ಕ್ಕೆ ಯೋಚನೆ ಬಂದಾಗ ಮಾರುತಿ, ST ಸಮುದಾಯದ ಮೀಸಲು ಕ್ಷೇತ್ರದಲ್ಲಿ ರಾಮುಲು ಫ್ಯಾಕ್ಟ್ ವರ್ಕೌಟ್ ಆಗಿತ್ತು ಆಗ. ಸೊ ರಾಮುಲು ನೋಡಿಕೊಂಡು BJP ಸ್ವಲ್ಪ ಹೆಚ್ಚು ಸೀಟ್ ಬಂದಿತ್ತು ಆ ವಿಚಾರದಲ್ಲಿ. ಹೌದೌದು. ಅಂದ್ರೆ ರಾಮುಲನ್ನ ಸರಿಯಾಗಿ ನಡ್ಸ್ಕೊಳ್ಳಿಲ್ಲ ಅನ್ನೋ ಕಾರಣಕ್ಕೂ ಮತ್ತೆ ಅದಾದ ನಂತರ DCM ಮಾಡ್ತಾರೆ ಅಂತೆಲ್ಲ ಚರ್ಚೆ ಆಗಿತ್ತು. ಬಟ್ DCM ಮಾಡಲಿಲ್ಲ, ರಾಮುಲು ಮಾಡಲಿಲ್ಲ. ಸೊ ಅದರ ಎಫೆಕ್ಟ್ 23ರಲ್ಲಿ ಒಂದ್ ರೀತಿ ಕ್ಲೀನ್ ಸ್ವೀಪ್ ಮಾಡ್ಬಿಡ್ತು ಕಾಂಗ್ರೆಸ್ ಆ ಭಾಗದಲ್ಲಿ. 23ರಲ್ಲಿ ಈ ಬಾರಿ ಕೇವಲ 23 ವಿಧಾನಸಭಾ ಚುನಾವಣೆ ಅಷ್ಟೇ ಅಲ್ಲ, 24ರ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ಗೆ ಬೇರೆ ಕಡೆ ಗೇನ್ ಆಗ್ಲೇ ಇಲ್ಲ. ಆದ್ರೆ ಕಲ್ಯಾಣ ಕರ್ನಾಟಕದ 5 ಹೌದು, ಎಲ್ಲ ಬೀದರ್ ಗೆದ್ರು, ಕಲಬುರಗಿ ಗೆದ್ರು, ಆಮೇಲೆ ಬಳ್ಳಾರಿ ಗೆದ್ರು, ರಾಯಚೂರು ಎಲ್ಲವೂ ಕೂಡ ಔಟ್ರೇಟ್ 5 ಸ್ಥಾನಗಳನ್ನು ಕೂಡ ಗೆದ್ಕೊಂಡು ಬಂದ್ರು. ಬೇರೆ ಕಡೆ ಅದು ಆಗ್ಲಿಲ್ಲ. ಇಷ್ಟೆಲ್ಲ ಗ್ಯಾರಂಟಿಗಳು ಕೊಟ್ಟರು ಕೂಡ ಕಲ್ಯಾಣ ಕರ್ನಾಟಕದಲ್ಲಿ ಸಕ್ಸಸ್ ಆದಂತಹ ಕಾಂಗ್ರೆಸ್ ಬೇರೆ ಕಡೆಯಲ್ಲಿ ಆಗಲಿಲ್ಲ. ಹಳೆ ಮೈಸೂರು ಭಾಗದಲ್ಲಂತೂ ಕಾಂಗ್ರೆಸ್ ಭಾಳಷ್ಟು ಕಷ್ಟ ಆಯ್ತು ಈ ಚುನಾವಣೆ. ಹೀಗಾಗಿ ಒಂದು ಕಡೆ ಕಾಂಗ್ರೆಸ್ಗೆ ಭಾಳಷ್ಟು ಭದ್ರ ಬುನಾದಿ ಆಗ್ತಿದೆ ಇತ್ತೀಚೆಗೆ. ಜೊತೆಗೆ ರಾಮುಲು ಅವರ ವರ್ಚಸ್ಸು ಮತ್ತು ರೆಡ್ಡಿ ಅವರು ಒಂದಾಗಿದ್ದಾರೆ ಈಗ ಬಳ್ಳಾರಿಯಲ್ಲಿ, ಅದರ ಒಂದು ಇದು. ಜೊತೆಗೆ ಅಲ್ಲೇ ಸ್ವಂತ ಜಿಲ್ಲೆಗೆ ಹೋಗಿ ಸೌಂಡ್ ಮಾಡಿದ್ರೆ ಸಹಜವಾಗಿ ಜನಾಕ್ರೋಶ ಉಂಟಾಗಿ ಆ ರಾಜೀನಾಮೆಯನ್ನು ಪಡ್ಕೊಳ್ಬಹುದು ಅಂತ ಒಂದು ಲೆಕ್ಕ. ನನಗೆ ಇನ್ನೊಂದು ಅನಿಸಿದ್ದು ಮಾರುತಿ, ಅಂದರೆ ಹೆಚ್ಚು ಕಮ್ಮಿ ಆದರೆ ರೈಟ್ ಮಾಡಿ ನೀವು, ಯಾಕಂದರೆ ನೀವು 24 hours ಅಲ್ಲೇ ಅದರಲ್ಲೇ ಇರ್ತೀರಾ. ಕರಾವಳಿ ಕರ್ನಾಟಕದಲ್ಲಿ BJPಗೆ ಅಪೋಸಿಷನ್ ಇಲ್ಲ ಅಲ್ಲಿ. ಕಾಂಗ್ರೆಸ್ ಇದ್ರೂ ಕೂಡ ಹೆಚ್ಚು ಸ್ಥಾನ ಗೆಲ್ಲೋದಿಲ್ಲ. 19 ಕ್ಷೇತ್ರ ಬರುತ್ತೆ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಈ 3 ಜಿಲ್ಲೆಯಲ್ಲಿ 19 ಕ್ಷೇತ್ರ ಬರುತ್ತೆ. ಕಾಂಗ್ರೆಸ್ 2-3 ಗೆಲ್ಲಬಹುದು, ಅದು 4 ಗೆಲ್ಲಬಹುದು ಅಲ್ಲ. ಈ ತರ 4 ಗೆದ್ದಿತ್ತು, ಸಲ 15 BJPನೇ ಗೆದ್ದಿತ್ತು. ಇಷ್ಟೆಲ್ಲ ಬಂದು 136 ಬಂದಿದ್ರು ಕೂಡ ಕಾಂಗ್ರೆಸ್ 4 ಮಾತ್ರ ಗೆದ್ದಿತ್ತು, 15 BJPನೇ ಗೆದ್ದಿತ್ತು. ಚಿಕ್ಕಮಗಳೂರು ಪ್ಲಸ್ ಆಯ್ತು ಇವ್ರಿಗೆ, 5 ಗೆದ್ದಿತ್ತು. ಸೊ ಹಾಗಾಗಿ ಆ ಭಾಗದಲ್ಲಿ BJPಗೆ ನಂಬರ್ಸ್ ಬಂದೇ ಬರುತ್ತೆ. ಇನ್ನು ಹಳೆ ಮೈತ್ರಿ ಭಾಗ ನಾವು ಕಂಪೇರ್ ಮಾಡಿದ್ರೆ ಈಗ JDS ಜೊತೆ ಮೈತ್ರಿ ಆಗ್ತಾ ಇರೋದ್ರಿಂದ ಬಹುಶಃ 99% ಡಿಸೈಡ್ ಆಗ್ಬಿಟ್ಟಿದ್ದಾರೆ, ನಾವು JDS ಜೊತೆ ಮೈತ್ರಿ ಹೋಗ್ತೀವಿ BJP ಅವರು ಅಂತ. ಹಾಗಾಗಿ ಹಳೆ ಮೈತ್ರಿ ಭಾಗದಲ್ಲಿ ಮೈತ್ರಿ ಆದರೆ JDS ಮತ್ತು BJP ಪಕ್ಕಾ ಪ್ಲಾನ್ ಮಾಡಿದ್ರೆ ಕಾಂಗ್ರೆಸ್ಗೆ ಟಕ್ಕರ್ ಕೊಡಬಹುದು ಆಮೇಲೆ ಲೆಕ್ಕಾಚಾರದಲ್ಲಿ ಇದ್ದಾರೆ. ಸೊ
ಬೆಂಗಳೂರು ಸಿಟಿ ಕಂಪೇರ್ ಮಾಡಿದ್ರೆ 28 ವಿಧಾನಸಭೆ ಬೆಂಗಳೂರು ಇದೆ, ಬೆಂಗಳೂರಲ್ಲೂ ಕೂಡ ಬಿಜೆಪಿ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಂಡಿದೆ. 50-50 ಫೈಟ್ ಆಗುತ್ತೆ ಕಾಂಗ್ರೆಸ್ ಬಿಜೆಪಿಗೆ, ಅಲ್ಲೂ ಬರಬಹುದು. ಸೊ ಬಿಜೆಪಿಗೆ ಬಹುದೊಡ್ಡ ಡ್ರಾಬ್ಯಾಕ್ ಆಗೋದು ಕಲ್ಯಾಣ ಕರ್ನಾಟಕ ಮತ್ತೆ ಉತ್ತರ ಕರ್ನಾಟಕ, ಈ ಎರಡೂ ಸ್ಥಾನವನ್ನು ಗೆಲ್ಲೇಬೇಕು ಅನ್ನೋದು. ಸೊ ಅದಕ್ಕೆ ತಕ್ಕಂತೆ ಈ ಪ್ಲಾನ್ ನಡೀತಾ ಇದೆ. ಕಲ್ಯಾಣ ಕರ್ನಾಟಕ ಭಾಗವನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಫಸ್ಟು, ಅದಾದಮೇಲೆ ಉತ್ತರ ಕರ್ನಾಟಕದ ನಾವು ಗಮನ ಕೊಡೋಣ ಅನ್ನೋದ್ರ ಲೆಕ್ಕಾಚಾರದಲ್ಲಿ ರಾಯಚೂರು, ಕೊಪ್ಪಳ, ಬಳ್ಳಾರಿ, ಸೊ ಈ 3 ಡಿಸ್ಟಿಕ್ನ ಟಾರ್ಗೆಟ್ ಮಾಡಿದ್ರೆ ಒಂದು ರೀತಿಯಾಗಿ ಕಲ್ಯಾಣ ಕರ್ನಾಟಕವನ್ನು ಅಕ್ವೈರ್ ಮಾಡ್ಕೊಂಡು ಆಗ್ಬೋದು ನಮಗೆ. ಅಂದರೆ ನಾವು ಅದನ್ನ ಟೆರಿಟರಿಯನ್ನು ನಾವು ನಮ್ಮ ತೆಗೆಗೆ ಹಾಕೊಬಹುದು. ಹೀಗಾಗಿನೇ ಈ ಪ್ಲಾನ್ ನಡೀತಿದೆ ಅಂತ. ಹೌದು, ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಸಮುದಾಯ ಇದೆ. ಒಂದು ಈಗ ನೇರವಾಗಿ ಸಮುದಾಯಕರ್ತ ಆಗಿದೆ, ದೊಡ್ಡ ಅವ್ಯವಹಾರ ಆಗಿರೋದು ನಿಜ ಅಂತ. ವಾಲ್ಮೀಕಿ ನಿಗಮದಲ್ಲಿ ಅವ್ಯವಹಾರ ಆಗಿರೋದು ಜನಸಾಮಾನ್ಯರಿಗೆ ಸಮುದಾಯದ ಜನರಿಗೆ ಸೇರ್ಬೇಕಾಗಿದ್ದಂತ ಹಣ ಇವರು ಎಲೆಕ್ಷನ್ ಸಮಯದಲ್ಲಿ ಬೇರೆ ಬೇರೆ ವಿಚಾರಗಳು ಬಳಸ್ಕೊಂಡಿದ್ದಾರೆ ಅನ್ನುವಂತ ಒಂದು ಗಂಭೀರ ಆರೋಪ. ಆ ಆರೋಪವನ್ನ ಕಾಂಗ್ರೆಸ್ನ ಕೆಲ ನಾಯಕರು ಕೂಡ ಒಪ್ಕೊಂಡಿದ್ದಾರೆ. ಇದೇ ಈಗ ಬಿಜೆಪಿಗೆ ಪ್ಲಸ್ ಪಾಯಿಂಟು. ಕಾಂಗ್ರೆಸ್ನ ಸಚಿವರಾಗಿರುವಂತಹ ನಾಗೇಂದ್ರ ಅವ್ರಿಗೆ ದೊಡ್ಡ ಸೆಟ್ ಬ್ಯಾಕ್ ಅಲ್ಲ. ಈಗ ಕಾಂಗ್ರೆಸ್ನವ್ರದ್ದು ಬಿಜೆಪಿ ಅವ್ರ ವಾದ ಏನು ಅಂದ್ರೆ 2024 ಆಗಸ್ಟ್ 28ನೇ ತಾರೀಕು ಸದನದಲ್ಲಿ ಆಗಿನ CM ಸಿದ್ದರಾಮಯ್ಯನವರು ಹೇಳಿದ್ರು, ಹೌದು ಅಕ್ರಮ ಆಗಿರೋದು ನಿಜ, ನೀವೇನು ಆರೋಪ ಮಾಡ್ತೀರಿ 187 ಕೋಟಿ ಅಲ್ಲ, 84 ಕೋಟಿ ಬೇರೆ ಬೇರೆ ಅಕೌಂಟ್ಗೆ ಹೋಗಿತ್ತು, ಅದನ್ನ ವಾಪಸ್ ತಗೊಂಡಿದ್ದೀವಿ ಹಣನ ಅಂತ ಹೇಳಿದ್ರು. ಅಂದ್ರೆ ಅಕ್ರಮ ಆಗಿದ್ ನಿಜ, ಅದನ್ನ ವಾಪಸ್ ತಗೊಂಡಿದ್ದೀವಿ ಅಂತ ಹೇಳಿದ್ರು. ಅದೇ ದೊಡ್ಡ ಅಸ್ತ್ರ ಆಗಿದೆ ಇವ್ರಿಗೆ. ಸೊ ಅಕ್ರಮ ಆಯ್ತು, ಹಣ ವಾಪಸ್ ಕೊಟ್ಬಿಟ್ಟೆ ಅಂದ್ಬಿಟ್ರೆ ಅಕ್ರಮ ಆಗಿದೆಯಲ್ಲ, ಬಿಟ್ಟಿದ್ದು ನೀವೇ ಅಲ್ವಾ. ನಿಮ್ಮ ಸಹೋದರಿ ಅಕೌಂಟ್ಗೆ ಹೋಯ್ತು, ಸಂಬಂಧಪಟ್ಟ ಸಂಬಂಧಿಕರ ಅಕೌಂಟ್ಗೆಲ್ಲ ಹಣ ಹೋಯ್ತು ಅನ್ನೋದು CBI ಕೂಡ ವರದಿಯನ್ನು ಕೊಡ್ತು. ಸೊ ಅದನ್ನೇ ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಇಟ್ಕೊಂಡೀಗ ಸ್ವತಃ ಸಿದ್ದರಾಮಯ್ಯವ್ರು CM ಆಗಿದ್ದಾಗಲೇ ಒಪ್ಕೊಂಡಿದ್ರು ಅಕ್ರಮ ಆಗಿತ್ತು. ಸೊ ಮತ್ತೆ ಯಾಕೆ ಸೇರ್ಸ್ಕೊಂಡ್ರಿ ಅವ್ರನ್ನ? ಅವಾಗ ತೆಗೆದಾಕಿದ್ರು ಅವ್ರನ್ನ, ರಾಜೀನಾಮೆ ಕೊಡ್ಸಿದ್ರು, ಮತ್ತೆ ಯಾಕೆ ಸೇರ್ಸ್ಕೊಂಡ್ರಿ ನೀವು ಅನ್ನೋದು ಅವ್ರ ಪಟ್ಟು. ಸಿದ್ದರಾಮಯ್ಯ ಅವರು DK ಶಿವಕುಮಾರ್ ಅವರು ಅವತ್ತು ಉಪಮುಖ್ಯಮಂತ್ರಿ ಆದಂತಹ KPCC ಅಧ್ಯಕ್ಷರಾಗಿರುವಂತಹ DK ಶಿವಕುಮಾರ್ ಅವರೇ ಮನವೊಲಿಸಿ ರಾಜೀನಾಮೆಯನ್ನ ತಗೊಂಡಿದ್ರು. ಒಂದು ವೇಳೆ ನೀವು ಕ್ಲೀನ್ ಚಿಟ್ ಸಿಕ್ಕಿದ್ರೆ ಮತ್ತೆ ಸೇರ್ಕೊಳ್ತೀವಿ ಅಂತ. ಆದ್ರೆ ವಿಸ್ತರಣೆ ಆದಂಥ ಸಂದರ್ಭದಲ್ಲೂ ಕೂಡ ಬಿಜೆಪಿ ಅವರು ಈ ಮಾತನ್ನು ಪದೇ ಪದೇ ಹೇಳ್ತಲೇ ಬರ್ತಿದ್ರು. ಯಾರಾದರೂ ಕಳಂಕಿತರನ್ನ ನೀವು ಸೇರಿಸ್ಕೊಂಡ್ರೆ, ಆರೋಪ ಇರುವಂಥವ್ರನ್ನ ನೀವು ಸೇರಿಸ್ಕೊಂಡ್ರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನಿರೋದಿಲ್ಲ ಅಂತ. ಅದರಲ್ಲೂ ನಾಗೇಂದ್ರ ಅವರನ್ನ ಸೇರಿಸ್ಕೊಂಡಾಗ ಇನ್ನೇನು 1-2 ದಿನ ಮಾತ್ರ ಇತ್ತು ಅಧಿವೇಶನ ಶುರುವಾಗೋದಕ್ಕೂ ಮೊದಲು ಸಂಪುಟ ವಿಸ್ತರಣೆ ಮಾಡಿದ್ದು. ನಾಗೇಂದ್ರ ಈ ವಿಚಾರ ಯಾವಾಗ ಚಾರ್ಜ್ ಶೀಟ್ ಹಾಕಿದ ಬಳಿಕ ಇನ್ನಷ್ಟು ಗಂಭೀರವಾದಂತಹ ಮಾಹಿತಿ ಸಿಕ್ಕಿದೆ ಅಂದಾಗ ಯಾವುದೇ ಕಾರಣಕ್ಕೂ ನಾಗೇಂದ್ರ ಅವರು ಸಂಪುಟಕ್ಕೆ ಎಂಟ್ರಿ ಆಗೋದು ಅಷ್ಟು ಸುಲಭ ಅಲ್ಲ ಅಂತಿತ್ತು. ಆದರೆ ಏಕಾಏಕಿ ನಾಗೇಂದ್ರ ಅವರ ಹೆಸರೇ ಕಾಂಗ್ರೆಸ್ ಹೈಕಮಾಂಡ್ ಅಂತಿಮ ಮಾಡ್ತು. ಬಿಜೆಪಿ ಅವರು JDS ಅವರು ಬೇರೆ ಬೇರೆ ರೀತಿ ಮಾತಾಡ್ತಿದ್ದಾರೆ, ನಾಗೇಂದ್ರ ಅವರೇ ಬೇರೆ ಬೇರೆಯವ್ರ ಹೆಸರಿಗೆ ಹೇಳಬೇಕಾಗುತ್ತೆ ಅನ್ನುವಂಥ ಮಾತುಗಳನ್ನು ಹೇಳಿದ ಬಳಿಕ ನಾಗೇಂದ್ರ ಅವರಿಗೆ ಸಚಿವ ಸಂಪುಟದಲ್ಲಿ ಅವಕಾಶ ಸಿಕ್ಕಿದೆ ಅಂತ. ಅದೇನಾದರೂ ಇರ್ಬೋದೇನೋ ಗೊತ್ತಿಲ್ಲ. ಆದರೆ ನಾಗೇಂದ್ರ ಅವ್ರಿಗೆ ಅಷ್ಟು ಸುಲಭ ಇರಲಿಲ್ಲ ಸಂಪುಟಕ್ಕೆ ಎಂಟ್ರಿ ಆಗೋದು. ಬೇರೆ ಬೇರೆಯವರು ಕೂಡ ರೇಸಲ್ಲಿದ್ರು. ಯಾಕಂತ ಹೇಳಿದ್ರೆ ಸಂಡೂರು ವಿಧಾನಸಭಾ ಮಾಜಿ ಶಾಸಕರು ಈಗ ಸಂಸದರಾಗಿರುವಂಥ ತುಕಾರಾಮ್ ಅವರನ್ನ ಲೋಕಸಭೆಗೆ ಸ್ಪರ್ಧೆ ಮಾಡಿಸಿದ್ದೆ ಬಳ್ಳಾರಿಯಿಂದ. ನೀನು ಸಂಸತ್ಗೆ ಹೋಗು, ನಿಮ್ಮ ಅನ್ನಪೂರ್ಣ ಅವರಿಗೆ ಟಿಕೆಟ್ ಕೊಡ್ತೀವಿ, ಒಂದ್ ವೇಳೆ ಗೆದ್ರೆ ಅವಕಾಶ ಸಿಗುತ್ತೆ ಅನ್ನುವಂಥದ್ದನ್ನು ಹೇಳಿದ್ರು. ಆ ಕಂಡೀಷನ್ ಮೇಲೆನೆ ಅವರು ಲೋಕಸಭಾ ಚುನಾವಣೆಗೆ ಹೋಗುದು. ತುಕಾರಾಮ್ 4 ಸಲ MLA ಆಗಿದ್ರು, ಈಗ MP ಮಾಡಿ ಕಳಿಸ್ಬಿಟ್ರು ಡೆಲ್ಲಿಗೆ ಅಂತ. MP ಮಾಡಿ ಕಳಿಸ್ರು. ಅದನ್ನೇ ಅವರು ಕೊನೆ ಲಾಬಿ ಮಾಡಬೇಕಾದ್ರೆ ನನಗೆ ಅವತ್ತು ಹೇಳಿದ್ರಿ ನೀವು ಇದನ್ನ ಫುಲ್ಫಿಲ್ ಮಾಡಿ ಅಂತ ಹೇಳ್ಬಿಟ್ಟು ಬೇಡಿಕೆ ಇಟ್ರು. ಆದ್ರೆ ಕೊನೆ ಕ್ಷಣದಲ್ಲಿ ನಾಗೇಂದ್ರ ಅವರ ಹೆಸರನ್ನ ಕಾಂಗ್ರೆಸ್ ಹೈಕಮಾಂಡ್ ಅಂತಿಮ ಮಾಡಿದೆ. ಈಗ ಸಮಸ್ಯೆಯಲ್ಲಿರೋದು ಕಾಂಗ್ರೆಸ್ ಹೈಕಮಾಂಡ್ ಅಲ್ಲ, ಇಲ್ಲಿ ಆಡಳಿತ ನಡೆಸ್ತಾ ಇರುವಂತಹ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು. DK ಶಿವಕುಮಾರ್ ಮೇಲೆನೆ ಒತ್ತಾಯ ಇರೋದು, ಮೊದಲು ನಿಮ್ಮ ಸಂಪುಟದಿಂದ ಕೈ ಬಿಡಿ ಅಂತ. DK ಶಿವಕುಮಾರ್ ಅಷ್ಟು ಸುಲಭವಾಗಿ ಬಿಟ್ರೆ ನಾವು ಬಿಜೆಪಿ ಅವರ ಒತ್ತಡಕ್ಕೆ ಮನದಂತಾಗುತ್ತೆ, ಬಿಜೆಪಿ ಅವರ ಹೋರಾಟಕ್ಕೆ ಜಯ ಸಿಗುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರ. ಹೀಗಾಗಿ ಈಗ ಬಿಜೆಪಿ ಅವರಿಗೆ ಅನಿವಾರ್ಯ, ಈಗ ವಿಧಾನ ಪರಿಷತ್ತಲ್ಲಿ ಮನ್ನಣೆ ಸಿಗದೇ ಇದ್ದಾಗ ನಾವು ಜನರ ಬಳಿ ಹೋಗ್ತೀವಿ ಅಂತ. ಜನಾಕ್ರೋಶ ವ್ಯಕ್ತವಾದ್ರೆ